ಶನಾಯ ಲಿಸನ್ ಟು ಮೀ. ಜಾನು ನನ್ನ ಮಾತು ಕೇಳು. ಲಿಸನ್ ಟು ಮೀ. ಜಾನು ವೇಟ್. ಜಾನು ವಾಟ್ ಇಸ್ ದಿಸ್? ಏನ್ ಮಾಡ್ತಿದ್ಯಾ ನೀನು? ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡಕ್ ಹೊರಟಿದ್ದೀನಿ. ನನಗೂ ಸುಬ್ಬಲಕ್ಷ್ಮಿಗೆ ಡಿವೋರ್ಸ್ ಆಗ್ಬೇಕು ಅನ್ನೋ ತಾನ ನಿನ್ನ ಆಸೆ. ಎನಫ್ ಗ್ಯಾರಿ. ಕೋರ್ಟ್ ಹೇಳಿದೆ ಅಂತ ಕುತ್ತಿಗೆ ಹಗ್ಗ ಹಾಕೋತೀನಿ. ಕೋರ್ಟ್ ಹೇಳಿದ ಟೈಮ್ ಮುಗಿದ್ಮೇಲೆ ಹಗ್ಗ ತೆಗೆದು ಬರ್ತೀನಿ. ನಾವಿಬ್ರು ಹ್ಯಾಪಿಯಾಗಿರೋಣ ಅಂತಂದ್ರೆ ನಾನು ಒಪ್ಕೋಬೇಕಾ? ಅಯ್ಯೋ ಫೂಲ್, ಸತ್ತು ಹೋಗ್ತೀಯಾ? ನಾನು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಾಗೇನು ಆಗಲ್ಲ. ನನ್ನ ಕೊಲ್ಲೋದಕ್ಕೆ ನೀನು ಅನ್ಕೊಂಡಿರೋ ಹಾಗೆ ಆ ಸುಬ್ಬಲಕ್ಷ್ಮಿ ಹಗ್ಗ ಅಲ್ಲ, ಒಂದು ಸಣ್ಣ ದಾರ ಅಷ್ಟೇ. ಆ ದಾರ ನಿನ್ ಗ್ಯಾರಿ ಕುತ್ತಿಗೆಗೆ ಏನು ಮಾಡಕ್ಕಾಗಲ್ಲ. ನಿಂಗೆ ಈ ಗ್ಯಾಪ್ ಅಲ್ಲೇ ಆ ದಾರದ ಮೇಲೆ ಪ್ರೀತಿ ಹೊಟ್ಬಿಟ್ರೆ? ಗಾಡ್, ಜಾನು, ನಿನ್ ಗ್ಯಾರಿ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇದೆ, ಆದ್ರೆ ಅದಕ್ಕಿಂತ ಜಾಸ್ತಿ ಭಯ ಇದೆ. ಇದ್ರಲ್ಲಿ ಭಯ ಪಡೋಂಥದ್ದು ಏನಿದೆ? ಜಸ್ಟ್ ಅ ಮ್ಯಾಟರ್ ಆಫ್ 30 days ಅಷ್ಟೇ. ಈ 30 days ಅಲ್ಲಿ ಆ ಸುಬ್ಬಲಕ್ಷ್ಮಿ ಏನೇ ಡ್ರಾಮಾ ಮಾಡಿದ್ರು ನಾನು ಅವಳನ್ನ ಮತ್ತೆ ಒಪ್ಕೊಳ್ಳಲ್ಲ. ಡೋಂಟ್ ವರಿ, ಟ್ರಸ್ಟ್ ಮೀ. ಗ್ಯಾರಿ, ನೀನ್ ಅವಳಿಗೆ ಟಿವಿ ಇದ್ದ ಹಾಗೆ. ನಿನ್ ಮಗನ್ ಸೆಂಟಿಮೆಂಟ್ನ ಅವಳು ರಿಮೋಟ್ ಮಾಡ್ಕೊಂಡು ತನಿಗೆ ಹೇಗ್ ಬೇಕೋ ಹಾಗೆ ಬದಲಾಯಿಸ್ತಾಳೆ. ಅದಕ್ಕೆ ನಾನು ಬಿಲ್ಕುಲ್ ಅವಕಾಶ ಮಾಡಿಕೊಡಲ್ಲ. ಜಾನು, ನಾನು ಟಿವಿನೂ ಅಲ್ಲ, ಯಾರ ಪ್ರೀತಿನೂ ನನ್ನ ಕಟ್ಟ ಹಾಕಲ್ಲ. ಐ ಆಮ್ ಜಸ್ಟ್ ಗ್ಯಾರಿ, ಯೋರ್ ಗ್ಯಾರಿ. ಈ ಗ್ಯಾರಿ ಯಾವತ್ತಿದ್ರು ಈ ಶನಾಯಿ ಮಾತ್ರ ಸ್ವಂತ. ಸಾರಿ ಗ್ಯಾರಿ, ನೀನೇನೇ ಹೇಳಿದ್ರು ನನ್ನ ಮನ್ಸು ಒಪ್ತಾ ಇಲ್ಲ. ಇದಕ್ಕೆಲ್ಲ ನಾನು ಈಗಲೇ ಗತಿ ಕಾಣಿಸ್ತೀನಿ. ಜಾನು ಪ್ಲೀಸ್, ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಒಂದ್ಸಲ ಯೋಚನೆ ಮಾಡು. ನಾವಿಬ್ರು ಹ್ಯಾಪಿಯಾಗಿರ್ಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ನನಗೆ ಅರ್ಥ ಆಗ್ತಿದೆ ಗ್ಯಾರಿ. ಅರ್ಥ ಆಗ್ತಿರೋದಕ್ಕೆ ನಾನೀಗ ಆಡ್ತಾ ಇರೋದು. ಜಾನು, ನೀನ್ ಏನೇ ಮಾಡಕ್ ಹೋದ್ರು ಅದೆಲ್ಲ ತಪ್ಪಾಗುತ್ತೆ. ನನ್ನ ಮಾತು ಕೇಳು. ಒಡೆವ, ಅದೇನಾಗುತ್ತೋ ಆಗ್ಲಿ, ನನಗೆ ಯಾರ ಮಾತು ಕೇಳಲ್ಲ. ಮೊದ್ಲು ಹೋಗಿ ಅವಳು ಗ್ರಾಚಾರ ಬಿಡಿಸ್ತೀನಿ. ಚೆನ್ನಾಗಿ ವೇಟ್. ಜಾನು